ಹೈಕಮಾಂಡ್ ಅಂಗಳದಲ್ಲಿ ನಾಗೇಂದ್ರ ಸಚಿವ ಸ್ಥಾನದ ಭವಿಷ್ಯ ಇವತ್ತು ತೀರ್ಮಾನವಾಗುತ್ತೆ. ರಾಜೀನಾಮೆ ಕೊಡ್ತಾರಾ ಅಥವಾ ಸಚಿವರಾಗಿ ಮುಂದುವರಿತಾರಾ ಅನ್ನುವ ಪ್ರಶ್ನೆಗೆ ಇವತ್ತು ಮಧ್ಯಾಹ್ನ ಉತ್ತರ ಸಿಗುತ್ತೆ. ಇವತ್ತೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಿರುವಂಥ ನಾಗೇಂದ್ರ ಹೈಕಮಾಂಡ್ ಅಂಗಳದಲ್ಲಿದೆ, ಚರ್ಚೆ ಆಗಿದೆ. ಕಳಂಕಿತ ಸಚಿವನನ್ನು, ಕಳಂಕ ಹೊತ್ತಿರುವಂಥ ಸಚಿವನನ್ನು ಮುಂದುವರಿಸಬೇಕೋ ಬೇಡವೋ ನಾಗೇಂದ್ರ ಇವತ್ತು ಮಧ್ಯಾಹ್ನ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರಲಿದ್ದಾರೆ. ಇವತ್ತೇ ಅಂತಿಮ ನಿರ್ಧಾರವಾಗುತ್ತೆ. ರಾಜೀನಾಮೆಗೆ ಸಿದ್ಧ ಅಂತ ಆಪ್ತರ ಬಳಿ ಹೇಳಿಕೊಂಡಿದ್ದ ನಾಗೇಂದ್ರ ನಿನ್ನೆ ಸುರ್ಜೇವಾಲಾ ಭೇಟಿಯ ವೇಳೆಯೂ ಕೂಡ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಆದರೆ ಈವರೆಗೂ ಕೂಡ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ಇವತ್ತೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳಿವೆ. ಒಂದು ಕಡೆ ವಾಲ್ಮೀಕಿ ನಿಗಮನದ ಹಗರಣದ ಆರೋಪಿಯಾಗಿರುವಂಥ ನಾಗೇಂದ್ರ ವಿರುದ್ಧ ಬಿಜೆಪಿ ಮತ್ತು JDS ಹೋರಾಟವನ್ನು ರೂಪಿಸಿದೆ. ರಾಯಚೂರಿನ ಲಿಂಗಸೂಗೂರಿನ ಗುರುಗುಂಟಾದಿಂದ ಆರಂಭವಾಗುವಂಥ ಪಾದಯಾತ್ರೆ ಬಳ್ಳಾರಿವರೆಗೂ ಕೂಡ ನಡೆಯುತ್ತೆ. ಸೊ ನಾಗೇಂದ್ರ ತಲೆದಂಡ ಅಲ್ಲಿ ಪ್ರಮುಖ ಅಸ್ತ್ರವನ್ನಾಗಿ ತೆಗೆದುಕೊಳ್ಳಲಾಗಿದೆ. ಸರ್ಕಾರ ಮುಜುಗರಕ್ಕೆ ಸಿಲುಕಿದ್ದು ಮಾತ್ರವಲ್ಲದೆ ಮುಂಗಾರು ಅಧಿವೇಶನ ಸಂಪೂರ್ಣವಾಗಿ ನಾಗೇಂದ್ರ ವಿಷಯಕ್ಕೆ ವ್ಯರ್ಥ ಕಲಾಪವಾಯಿತು. ಕಲಾಪದ ಸಮಯ ವ್ಯರ್ಥವಾಯಿತು. ಯಾವುದೇ ರೈತರ ಸಮಸ್ಯೆ ಚರ್ಚೆ ಆಗಲಿಲ್ಲ, ಬರದ ಬಗ್ಗೆ ಚರ್ಚೆ ಆಗಲಿಲ್ಲ, ಬರ ಪರಿಹಾರದ ಕಾಮಗಾರಿಗಳ ಬಗ್ಗೆ ಚರ್ಚೆ ಆಗಲಿಲ್ಲ. ಇಡೀ ಸದನದ ಸಮಯವನ್ನು ನಾಗೇಂದ್ರ ವಿಷಯಕ್ಕೆ ಬಲಿ ಕೊಡಲಾಯಿತು. ನಾಗೇಂದ್ರ ಕಾರಣಕ್ಕಾಗಿ ಇಡೀ ಸದನ ವ್ಯರ್ಥವಾಯಿತು. ಕೋಲಾಹಲ ಸೃಷ್ಟಿಯಾಯಿತು. ಕೇವಲ ಸದನದಲ್ಲಿ ಮಾತ್ರದಲ್ಲೇ ಸದನದ ಹೊರಗೂ ಕೂಡ ಹೋರಾಟವನ್ನು BJP ರೂಪಿಸಿತು. ಸೊ ಹೀಗಾಗಿ ನಾಗೇಂದ್ರ ವಿಷಯದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲೇಬೇಕಾದಂಥ ಅನಿವಾರ್ಯತೆಗೆ ಹೈಕಮಾಂಡ್ ಕೂಡ ಬಂದಿದೆ. ಮಾತ್ರವಲ್ಲ, ನಾಗೇಂದ್ರ ಕೂಡ ಬರಬೇಕಾಗುತ್ತೆ. ಇವತ್ತು ಆಲ್ಮೋಸ್ಟ್ ರಾಜೀನಾಮೆ ನೀಡುವ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ಮಧ್ಯಾಹ್ನದವರೆಗೆ ರಾಜೀನಾಮೆಯ ಸುದ್ದಿ ಪಕ್ಕಾ ಆಗಲಿದೆ. ಹೈಕಮಾಂಡ್ ಅಂಗಳದಲ್ಲಿ ನಾಗೇಂದ್ರ ರಾಜೀನಾಮೆ ವಿಷಯ ಚರ್ಚೆಯಾಗಿದೆ. ನಿನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿದ್ದರು. ನಾಗೇಂದ್ರ ವಿಷಯದಲ್ಲಿ ಒಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದಂಥ ಸಂದಿಗ್ಧತೆಯಲ್ಲಿ ಹೈಕಮಾಂಡ್ ಇದೆ, ಮುಖ್ಯಮಂತ್ರಿಗಳು ಇದ್ದಾರೆ. ನಾಗೇಂದ್ರ ವಿರುದ್ಧ 187 ಕೋಟಿ ಅಕ್ರಮ ಎಸಗಿರುವಂಥ ಆರೋಪ ಇದೆ. ಈ ಆರೋಪಿತನನ್ನು ಮುಂದುವರಿಸಬೇಕು ಬೇಡವಾ ಎನ್ನುವ ವಿಚಾರದಲ್ಲಿ ಇವತ್ತು ಮಧ್ಯಾಹ್ನ ಸ್ಪಷ್ಟತೆ ಸಿಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ನಾಗೇಂದ್ರ ತಲೆದಂಡ ಫಿಕ್ಸಾ? ಮೊದಲ ವಿಕೆಟ್ DK ಶಿವಕುಮಾರ್ ಸಂಪುಟದ ಮೊದಲ ವಿಕೆಟ್ ಪತನ ಆಗುತ್ತಾ ಇವತ್ತು ಮಧ್ಯಾಹ್ನಕ್ಕೆ? ಹಾಗಾದರೆ ದಶರಥ್, ನಾಗೇಂದ್ರ ಅವರ ರಾಜೀನಾಮೆ ವಿಚಾರದಲ್ಲಿ ಹೈಕಮಾಂಡ್ ಇನ್ನೂ ಕೂಡ ಗೊಂದಲದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಅವರ ರಾಜೀನಾಮೆಯನ್ನು ಹೈಕಮಾಂಡ್ ಪಡ್ಕೊಂಡಿಲ್ಲ. ಈಗಾಗಲೇ ನಾಗೇಂದ್ರ ಅವರು ಕೂಡ ಬಹಳ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನು ಸುರ್ಜೇವಾಲಾ ಅವರ ಮುಂದೆ ಇಟ್ಟಿದ್ದಾರೆ. ಒಂದು, ನನಗೆ ಯಾರು ಇವತ್ತು BJP ಮತ್ತು JDS ನಾಯಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಇಲ್ಲದೆ ಹೋದರೆ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನೋದಾದರೆ ನನ್ನ ರಾಜೀನಾಮೆಯನ್ನು ತೆಗೆದುಕೊಳ್ಳಿ ಅನ್ನುವಂಥ ಅಭಿಪ್ರಾಯವನ್ನು ಸುರ್ಜೇವಾಲಾ ಅವರ ಮುಂದೆ ಇಟ್ಟಿದ್ದಾರೆ. ಸುರ್ಜೇವಾಲಾ ಅವರು ಕೂಡ ಈಗಾಗಲೇ ರಾಹುಲ್ ಗಾಂಧಿ ಅವರ ಗಮನಕ್ಕೆ ಈ ವಿಚಾರವನ್ನು ತಂದಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಯಾವ ಕಾರಣಕ್ಕೆ ಪಡಿಬೇಕು ಅನ್ನುವಂಥ ಪ್ರಶ್ನೆಯನ್ನು ಹಾಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಸೊ ಹಾಗಾಗಿ ಈ ಕಡೆ ಒಂದು ಕಡೆ ಸರ್ಕಾರ ಮತ್ತು ಪಕ್ಷಕ್ಕೆ ಮುಜುಗರ ಆಗ್ತಾ ಇರೋದ್ರಿಂದ ಸ್ವತಃ ಮುಖ್ಯಮಂತ್ರಿಗಳೇ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ. ಸೊ ಇನ್ನೂ ಗೊಂದಲದಲ್ಲೇ ಇರೋದ್ರಿಂದ ನಾಗೇಂದ್ರ ಅವರ ರಾಜೀನಾಮೆ ಆಗುತ್ತಾ ಹೇಗೆ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಮುಂದುವರೆದಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಾಗೇಂದ್ರ ಅವರು ಮಾಧ್ಯಮಗಳಿಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯ ಮೂಲಕ ತಮ್ಮ ರಾಜೀನಾಮೆಯನ್ನು ಅವರು ಪ್ರಕಟ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ಆಗ್ತಾ ಇರೋದ್ರಿಂದ ಹೈಕಮಾಂಡ್ ಕೂಡ ತಮ್ಮ ರಾಜೀನಾಮೆಯನ್ನು ಪಡೆಯೋದಕ್ಕೆ ಇನ್ನೂ ಹಿಂದೆ ಮುಂದೆ ನೋಡ್ತಾ ಇರೋದ್ರಿಂದ ಸ್ವತಃ ಮುಜುಗರ ಆಗುತ್ತೆ ಅನ್ನುವಂಥ ಕಾರಣಕ್ಕೆ
ತಾವೇ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಪ್ರಕಟ ಮಾಡಬಹುದು, ಅಥವಾ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ, ನಾನು ಸಚಿವರಾಗಿ ಮುಂದುವರಿತೇನೆ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಬಹುದು. ಹಾಗಾಗಿ ನಾಗೇಂದ್ರ ಅವರ ಸ್ಟೇಟ್ಮೆಂಟ್ ಕಡೆ ಈಗ ಎಲ್ಲರ ಗಮನ ನಿಂತಿದೆ. ಒಂದು ಕಡೆ ಈಗಾಗಲೇ ರಾಜೀನಾಮೆಯನ್ನು ಅವರು ಕೊಟ್ಟಿರೋದ್ರಿಂದ ನೀವು ಹೈಕಮಾಂಡ್ಗೆ ಬಿಟ್ಬಿಟ್ಟಿದ್ದಾರೆ. ರಾಜೀನಾಮೆ ನೀವು ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ, ನೀವು ಅಕ್ಸೆಪ್ಟ್ ಮಾಡೋದಾದರೂ ಮಾಡಿ ಅಥವಾ ಬಿಡೋದಾದರೂ ಬಿಡಿ, ಯಾವುದಾದ್ರೂ ಒಂದು ಕ್ಲಾರಿಟಿಯನ್ನು ಕೊಡಿ ಅಂತೇಳಿ ಹೈಕಮಾಂಡ್ ಗಮನಕ್ಕೆ ಕೊಟ್ಟಿರೋದ್ರಿಂದ ಈಗ ಸಹಜವಾಗಿ ಹೈಕಮಾಂಡ್ನ ಕಡೆ ಎಲ್ಲರ ಗಮನ ಇದೆ. ಹೈಕಮಾಂಡು ಹಿಂದೇಟನ್ನು ಆಗ್ತಾ ಇದೆ. ಈ ಕಡೆ ಮುಖ್ಯಮಂತ್ರಿಗಳು ಕೂಡ ಒತ್ತಡವನ್ನು ಮಾಡ್ತಾ ಇದ್ದಾರೆ, ತೆಗೆದುಕೊಂಡು ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡೋಣ ಅಂತೇಳಿ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲೂ ಕೂಡ ಇದೆ. ಯಾಕೆಂದರೆ ಪಕ್ಷ ಮತ್ತು ಸರ್ಕಾರಕ್ಕೆ ಆಗ್ತಾ ಇರುವಂಥ ಡ್ಯಾಮೇಜನ್ನು ಅವರು ಭರ್ತಿ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಸೆಪ್ಟೆಂಬರ್ 1ರಿಂದ BJP JDS ರಾಯಚೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆಯನ್ನು ಆಯೋಜನೆ ಮಾಡಿರೋದ್ರಿಂದ ಸಹಜವಾಗಿ ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಮುಖ್ಯಮಂತ್ರಿಗಳು ರಾಜೀನಾಮೆಗೆ ಈಗ ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಆದರೆ ಹೈಕಮಾಂಡ್ ಇನ್ನೂ ಕೂಡ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ. ಒಂದು ವೇಳೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದ್ದೆ ಆದರೆ ಆಗ ಮುಖ್ಯಮಂತ್ರಿಗಳು ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳೋದು ಖಚಿತವಾಗುತ್ತೆ. ಸೊ ಹಾಗಾಗಿ ಮಧ್ಯಾಹ್ನದವರೆಗೂ ಕೂಡ ಇದಿನ್ನೂ ಅಂತೆ-ಕಂತೆಗಳೇ ಇನ್ನೂ ಕೂಡ ಬರ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಹೈಕಮಾಂಡ್ ಏನು ಸೂಚನೆಯನ್ನು ಕೊಡುತ್ತೆ, ಇದು ಈಗ ಕೊನೆಯ ಕ್ಷಣಗಳಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್.